Hi everyone, welcome to my YouTube channel and morning. ಸಾಸ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಪಿಜ್ಜಾ ಮಾಡ್ಕೊಳ್ಳೋಣ ಬನ್ನಿ. ಹೇಗಿರುತ್ತೆ ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮಾರ್ನಿಂಗೆ ಫ್ರೈಡೇ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಟೊಮೊಟೊ ಬಾತ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಮನೆಯೆಲ್ಲ ಕ್ಲೀನ್ ಮಾಡಾಗಿದೆ, ಸ್ನಾನ ಮಾಡಿ ದೀಪ ಹಚ್ಚಬೇಕು. ಸೊ ಸ್ಕೂಲಿಗೆ ಲೇಟ್ ಆಗಿಬಿಡ್ತು, ಅದಕ್ಕೆ ಬೇಗ ಟಿಫನ್ ಮುಗಿಸ್ಕೊಳ್ಳೋಣ ಅಂತ ಟಿಫನ್ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ನಿಮಗೂ ತೋರಿಸ್ತೀನಿ. ನೋಡಿ, ಒಂದು ಬಾಣಲಿ ಇಟ್ಕೊಳ್ಳೋದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. 4 ಸ್ಪೂನ್ ಧನಿಯಾನ ತೊಗೊತಾ ಇದ್ದೀನಿ, 1 ಸ್ಪೂನ್ ಸೋಂಪು ತೊಗೋತಾ ಇದ್ದೀನಿ, ಮತ್ತು ಒಂದು 12ರಿಂದ 15 ಬ್ಯಾಡಗಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. 1 ಉಂಡೆ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ, ಪೂರ 1 ಉಂಡೆ ಇಷ್ಟಪ್ಪ ಬರುತ್ತಲ್ಲ ಮೀಡಿಯಮ್ ಸೈಜ್ ಅಷ್ಟು ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೀಡಿಯಮ್ ಸೈಜ್ ಆನಿಯನಲ್ಲಿ ಅರ್ಧ ಆನಿಯನ್ನ ಕಟ್ ಮಾಡಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನಂತರ ಟೊಮೊಟೊ ಹಣ್ಣು ಏನಿದೆ ಇದನ್ನು ಒಂದು 3 ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಸ್ಮಾಲ್ ಸೈಜಸ್ ಟೊಮೊಟೊ. ಸೊ ಇದರಲ್ಲಿ ಒಂದು 3 ಮೀಡಿಯಮ್ ಆದರೆ 2 ಸಾಕು. ಸೊ 2 ಟೊಮೊಟೊನ ತೊಗೊಂಡು ಆ್ಯಡ್ ಮಾಡಿಕೊಂಡು ಒಂದೇ ಒಂದು ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಕಾದ್ರೆ ಯಾಕಂದರೆ ಟೊಮೊಟೊ ಹಣ್ಣಿಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಫ್ಲೇವರ್ ಇದ್ದು ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದೇ ಒಂದು ನಾನು ಆ್ಯಡ್ ಮಾಡ್ಕೊತಾ ಇರೋದು ಖಾರಕ್ಕೆ. ಸೊ ಹಾಗಾಗಿ ಆ್ಯಡ್ ಮಾಡಿಕೊಂಡು ತೆಂಗಿನಕಾಯಿ ತುರಿ, ಸ್ಮಾಲ್ ತೆಂಗಿನಕಾಯಲ್ಲಿ ಒಂದು ಅರ್ಧ ಹೋಳು ಏನಿದೆ ಸೊ ಅದನ್ನು ಫುಲ್ ತುರಿದಿಟ್ಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನಿಷ್ಟನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಹುರ್ಕೋಬೇಕು. ಇಲ್ಲಾಂದ್ರೂ ಇದು ಒಂದು 3/4 kg ರೈಸ್ಗೆ ಆಗುವಷ್ಟು ಮಸಾಲೆ ಇದರಲ್ಲಿ ಇರುತ್ತೆ. ಸೊ ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನಕ್ಕೆ ನೋಡ್ಕೊಂಡು ನೀವು ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ. ಹುರಿದಿಟ್ಕೊಂಡು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ಒಳಗಡೆ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ಇದನ್ನು ತರ್ತರಿಯಾಗಿ ಫಸ್ಟು ಗ್ರೈಂಡ್ ಮಾಡ್ಕೊಳ್ಳೋಣ, ಯಾಕೆಂದರೆ ಮೆಣಸಿನ್ಕಾಯಿ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಕ್ಯಾಪ್ ಕ್ಲೋಸ್ ಮಾಡ್ಕೊಂಡು ತರ್ತರಿಯಾಗಿ ನೀರು ಹಾಕ್ನಂತ ರುಬ್ಕೊಂಡಿದೆ. ಇನ್ನೂ ಒಂದು ಮೆಣಸಿನ್ಕಾಯಿ ರುಬ್ಬಿಲ್ಲ. ಸೊ ಅದರೊಳಗಡೆ ಹುರಿದಿಟ್ಟಿರೋಂಥ ಅದರೊಳಗಡೆ ಬಾಣಲಿ ಒಳಗಡೆ ನೀರು ಆ್ಯಡ್ ಮಾಡಿಕೊಂಡು ಸೋಂಪು ಕಾಳೆಲ್ಲ ಹಾಗೆ ಇರುತ್ತೆ. ಸೊ ಹಾಗಾಗಿ ಅದರೊಳಗಡೆ ನೀರು ಆ್ಯಡ್ ಮಾಡಿಕೊಂಡು ಮಿಕ್ಸಿ ಜಾರ್ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ನಂತರ ನೈಸಿಗೆ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಮಸಾಲೆ ರೆಡಿ ಆಯಿತು. ಸೊ ಇವಾಗ ನೆಕ್ಸ್ಟು ನಾವು ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಸೊ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ, ಏಕೆಂದರೆ ನಾವು ಪಲಾವ್ ಬೇಯಬೇಕಿದ್ರೆ ಅದು ತಳ ಹಿಡಿಬಾರ್ದು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಪಲಾವ್ ಎಲೆ, ಕರಿಬೇವಿನ ಎಲೆ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಜೀರಿಗೆ, ಲವಂಗ, ಚಕ್ಕೆ ಮತ್ತು ಏಲಕ್ಕಿ, ಅದು ಗೋಡಂಬಿ ಒಂದೊಂದು ಬೈ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಪಲಾವ್ ಎಲೆ ಹಾಕ್ಕೊತಾ ಇದ್ದೀನಿ, ಏಲಕ್ಕಿ, ಚಕ್ಕೆ, ಲವಂಗ ಮತ್ತು ಜೀರಿಗೆ, ಮರಾಠಿ ಮೊಗ್ಗು, ಅನಾನಸ್ ಫ್ಲವರು, ಏನು ಸ್ಪೈಸಸ್ ತೊಗೊಂಡಿದೆ ಸೊ ಅದನ್ನಷ್ಟನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ 1 by 1. ಸೊ ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಆನಿಯನ್ ಹಾಕ್ಕೋಬೇಕು. ಸೊ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ಇದು ಸಂಪದ ವ್ಲಾಗ್. ಈ ರೆಸಿಪಿ ನಿಮಗೂ ಇಷ್ಟ ಆಗುತ್ತೆ. ನಿಮ್ಮ ಮನೇಲಿ ಒಂದ್ಸಲ ಈ ಥರ ಪಲಾವ್ನ ನೀವು ಟ್ರೈ ಮಾಡಿ. ಸೊ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟು ಇದೆಲ್ಲ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹುರ್ಕೊಂಡಿದ್ದ ನಂತರ ಗೋಡಂಬಿ ಏನಿತ್ತು ಸೊ ಅದನ್ನು ಹಾಕ್ಕೊಂಡು ಹುರ್ಕೊಂಡಿದ್ದೀನಿ. ಸೊ ಇವಾಗ ಅರ್ಧ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಒಂದು ಮೀಡಿಯಮ್ ಈರುಳ್ಳಿಲಿ ಸ್ವಲ್ಪ ರುಬ್ಬಕ್ಕೆ ಹಾಕಿದ್ದೀನಿ, ಇನ್ನೊಂದಿಷ್ಟು ಒಗ್ಗರಣೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದು ಸಿಡಿತಾ ಇರೋದಿಲ್ಲ, ಅದಕ್ಕೆ ಪ್ಲೇಟ್ನ ಕ್ಲೋಸ್ ಮಾಡಿಬಿಟ್ಟೆ, ಯಾಕೆಂದರೆ ಅದು ಮುಖಕ್ಕೆ ಮತ್ತು ಫೋನ್ ಕ್ಯಾಮ್ರಾಗೆಲ್ಲ ಆರ್ತಾಯಿತ್ತು. ಸೊ ಅದಕ್ಕೆ ಕ್ಲೋಸ್ ಮಾಡಿ ಮತ್ತು ಸ್ವಲ್ಪ ಕೂಲ್ ಆದಮೇಲೆ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಹಸಿರು ಬಟಾಣಿನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹಸಿರು ಬಟಾಣಿ, ಅವರೆಕಾಳು, ಕಡಲೆಕಾಳು ಏನಾದರೂ ನೀವು ಯೂಸ್ ಮಾಡ್ಕೋಬೋದು. ಸೊ ಹಸಿರು ಬಟಾಣಿ ಇವಾಗ ಸೀಸನ್ ಸ್ವಲ್ಪ ಕಮ್ಮಿ ರೇಟ್ ಇತ್ತು, ಸೊ ಅದಕ್ಕೆ ತಂದು ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಆ್ಯಡ್ ಮಾಡ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಮೀಡಿಯಮ್ ಸೈಜಷ್ಟು 2 ಟೊಮೊಟೊನ ನಾನು ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನಿಷ್ಟು ಮಿಕ್ಸ್ ಮಾಡ್ಕೊಂಡ ನಂತರ 1/4 ಸ್ಪೂನಷ್ಟು ಟರ್ಮರಿಕ್ ಪೌಡರ್ನ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ಏನು ರುಬ್ಬಿಟ್ಕೊಂಡಿದ್ವಿ ಮಸಾಲೆ ಸೊ ಅದನ್ನು ಅಷ್ಟನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಅದನ್ನು ಮಸಾಲೆ ಹಸಿ ವಾಸನೆ ಹೋಗೋ ಥರ ಸ್ವಲ್ಪ ಹೊತ್ತು ನಾನು ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇಷ್ಟು ನೀಟಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಟೋಟಲಿ 3 ಗ್ಲಾಸಸ್ ಅಕ್ಕಿನ ತೊಗೊಂಡಿದ್ದೆ. ಅದು ಕ್ವಾಂಟಿಟಿ ಅಳತೆ ಮಾಡಿ ನಾನು ಅದು ಮಿಕ್ಸಿ ಜಾರ್ ಒಳಗಡೆ ಆ್ಯಡ್ ಮಾಡಿಕೊಂಡು ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಈ ಗ್ಲಾಸಲ್ಲಿ ತೊಗೊಂಡಿದ್ದು, ಇದರಲ್ಲಿ 3/4 ಅಕ್ಕಿನ ತೊಗೊಂಡಿದ್ದೆ. ಸೊ ಇದಕ್ಕೆ ನಾನು 3 ಅಂದರೆ 6 ಕಾಲಷ್ಟು ನೀರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ.
ಸೊ ಉದ್ದುದ್ರಾಗ ಆಗಬೇಕು ಅಂದರೆ ಸ್ವಲ್ಪ ಒಂದು ಕಾಲಷ್ಟು ನೀರನ್ನ ಕಮ್ಮಿನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ನಂತರ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡಿಕೊಂಡು ಒಂದು ಮಳ್ಳವರೆಗೂ ಹಾಗೆ ಬಿಡಬೇಕು. ಸಡನ್ನಾಗಿ ಕ್ಯಾಪ್ ಎಲ್ಲ ಕ್ಲೋಸ್ ಮಾಡೋಕ್ಕೆ ಹೋಗ್ಬೇಡಿ. ನೀವು ಸಡನ್ಲಿ ಕ್ಯಾಪ್ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ, ಮಸಾಲೆ ಎಲ್ಲ ಐಟಮ್ಸ್ ಎಲ್ಲ ಕುಕ್ ಆದಮೇಲೆ ಮೇಲ್ಗಡೆನೇ ಬಂದಿರುತ್ತೆ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇವಾಗಲೇ ಅಂತಲ್ಲ ಪ್ರತಿ ಸಲ ನಾನು ಪಲಾವ್ ರೆಸಿಪಿ ಮಾಡಬೇಕಿದ್ರು ಅಲ್ಲೇ ಲೆಡ್ನ ಕ್ಲೋಸ್ ಮಾಡಲ್ಲ. ಸೊ ತೊಳೆದು ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ನಾನು ಇವಾಗ ಇದರೊಳಗಡೆ ಪೂರ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಆ್ಯಡ್ ಮಾಡ್ಕೊಂಡ ನಂತರ ಇದನ್ನು ಮಿಕ್ಸ್ ಅಷ್ಟೇ ತಳ ಹಿಡಿದಾಗೆ ಆಗಾಗ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ ನಾನು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಮಳ್ಳವರೆಗೂ ನಾನು ಅಕ್ಕಿ ಒಂದು ನೀರು ಮಳ್ತಾ ಇದೆ ಅನ್ನೋ ಟೈಮಲ್ಲಿ ನಾನು ಅಕ್ಕಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಂತರ ಇವಾಗ ಮಿಕ್ಸ್ ಮಾಡ್ಕೊಂಡು ನಮ್ಮ ಮನೆಯವ್ರು ಕಾಫಿ ಕೇಳಿದ್ರು, ಕಾಫಿ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾಫಿ ಕೊಡೋಣ ಅಂತೇಳಿ ಕಾಫಿನ ಕೊಡ್ತಾಯಿದ್ದೀನಿ ಅಷ್ಟೇ. ಇವಾಗ ಅವರು ಶಾಪ್ಗೆ ಹೋಗೋ ಟೈಮ್ ಆಗಿತ್ತಲ್ಲ, ಸೊ ಹಾಗಾಗಿ ಕಾಫಿ ರೆಡಿ ಮಾಡಿಟ್ಟಿದೆ. ಸೊ ಅವ್ರಿಗೆ ಕಾಫಿ ಕೊಟ್ಟೆ. ನೋಡಿ ಇವಾಗ ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪನೇ ಅದು ನೀರು ಮಳ್ಳಕ್ಕೆ ಸ್ಟಾರ್ಟ್ ಆಗ್ತಾ ಬರ್ತಾಯಿದೆ. ನೋಡಿ ಇವಾಗ ಸ್ವಲ್ಪ ಟೆಸ್ಟ್ ಮಾಡಿದಾಗ ಸ್ವಲ್ಪ ರುಚಿ ಕಮ್ಮಿ ಇತ್ತು ಉಪ್ಪು. ಸೊ ಹಾಗಾಗಿ ರುಚಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಆಲ್ಮೋಸ್ಟ್ ಅಲ್ಲಿ ಇವಾಗ ಅದು ನೀರು ಎಷ್ಟು ಚೆನ್ನಾಗಿ ಮಳ್ತಾ ಇದೆ ಅಂತ ನೀವೇ ನೋಡ್ಬೋದು ಅಕ್ಕಿ ಜೊತೆ. ಸೊ ಇವಾಗ ಇನ್ನು ಅಲ್ಲೆಲ್ಲ ನನ್ನ ಕೈ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಲೆಡ್ ಕ್ಲೋಸ್ ಮಾಡೋಣ ಅಂತೇಳಿ ನಂದಿನಿ ತುಪ್ಪನ ಒಂದು 2-3 ಸ್ಪೂನಷ್ಟು ನಂದಿನಿ ತುಪ್ಪ ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಅದನ್ನು ಇನ್ನೊಂದು ಸ್ವಲ್ಪ ಟೈಮ್ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮಿಕ್ಸ್ ಮಾಡಿಕೊಂಡು ಇನ್ನಷ್ಟು ನೀರಿದೆ, ಕರೆಕ್ಟಾಗಿ ಉದ್ದುದ್ರಾಗಲಿಕ್ಕೆ ಪರ್ಫೆಕ್ಟಾಗಿ ಆಗಿದೆ. ಸೊ ಇವಾಗ ಅದಕ್ಕೆ ನಾನು ಲೆಡ್ನ ಕ್ಲೋಸ್ ಮಾಡಿ ಇಟ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿದ ನಂತರ ಕುಕ್ಕರ್ ಕ್ಯಾಪ್ ಏನಿತ್ತು ಅದನ್ನು ಕ್ಲೋಸ್ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸೊ ಕ್ಲೋಸ್ ಮಾಡಿ ಇಟ್ಕೊಂಡೆ. ನೋಡಿ ವಿಷಲ್ಲು ಒಂದು 2 ವಿಷಲ್ ಅಷ್ಟೇ ನಾನು ಕೂಗಿಸ್ಕೊಂಡಿರೋದು. ಸೊ ರೆಡಿ ಆಯಿತು ನೋಡಿ. ಸೊ 1 ವಿಷಲ್ಗೂ ಕೂಡ ನೀವು ಆಫ್ ಮಾಡಿಬಿಡ್ಬೋದು. ಸೊ ನಾನು ಆಫ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಪಲಾವ್ ಉದ್ದುದ್ರಾಗಿ ಆಗಿದೆ ಅಂತ ನೋಡ್ತಾ ಇರ್ಬೋದು. ನಾನು ಇದರಲ್ಲಿ ಯಾವುದೇ ಕಲ್ಲರ್ ಆ್ಯಡ್ ಮಾಡಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ತುಂಬ ಕಲ್ಲರ್ ಇತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಾಗಿದೆ ಪಲಾವ್ ಅಂತೂ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಿಮಗೆ ಗೊತ್ತಾಗುತ್ತೆ. ನಂತರ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ 8:30ಗೆ ನನ್ನ ಮಕ್ಕಳು ಸ್ಕೂಲಿರೋದ್ರಿಂದ ಫಸ್ಟು ಅವ್ರಿಗೆ ತಿನ್ನಿಸ್ಬಿಡೋಣ ಅಂತೇಳಿ ಒಂದು ಪ್ಲೇಟ್ಗೆ ಹಾಕ್ಕೊತಾ ಇದ್ದೀನಿ ಅಷ್ಟೇ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಬೇಗ ಅವ್ರು ತಿನ್ನಿಸ್ಬಿಟ್ಟು ಸ್ಕೂಲ್ ಬಿಟ್ಬಿಟ್ಟು ಬಂದರೆ ಆರಾಮಾಗುತ್ತೆ. ಆಮೇಲೆ ಬೇಕಾದ್ರೆ ಸ್ಲೋಲಿಯಾಗಿ ವೀಡಿಯೋ ಮಾಡ್ಕೋಬೋದು. ಸೊ ಹಾಗಾಗಿ ನೋಡಿ ಪಲಾವು ಮತ್ತು ಆಲೂಗೆಡ್ಡೆ ಇದನ್ನು ಪಲ್ಯ ಮಾಡ್ಕೊಂಡಿದ್ದೀನಿ. ಅದ್ರ ಆಲೂಗೆಡ್ಡೆದು ಸೊ ಹೇಗೆ ಮಾಡೋದು ಅಂತ ಅದನ್ನು ತೋರಿಸ್ತೀನಿ ನೋಡಿ. ಸಣ್ಣದಾಗಿರೋಂಥ ಆಲೂಗೆಡ್ಡೆನ ಚಾಯ್ಸ್ ಮಾಡ್ಕೊಂಡು ತೊಗೊಬಂದಿದ್ದೀನಿ. ಸೊ ಅದನ್ನು ಒಂದು ಕುಕ್ಕರ್ಗೆ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಅದಕ್ಕೆ ರುಚಿಗೆ ಎಷ್ಟು ಬೇಕೋ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸೊ ನಂತರ ಅದನ್ನು 3 ವಿಷಲ್ ಅಷ್ಟು ಕೂಗಿಸ್ಕೊಂಡಿದ್ದೀನಿ. ಕ್ಯಾಪ್ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ಕೊಳ್ಳೋಣ ಅಂತೇಳಿ ಅದನ್ನು ಕೂಗಿಸ್ಕೊತಾ ಇದ್ದೀನಿ. ಸೊ ನೋಡಿ ವಿಷಲ್ ಕೂಗಿಸ್ಕೊಂಡಿದ್ದ ನಂತರ ಒಂದು ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೊಂಡಿದ್ದೆ ಬಾಣಲಿನ. ಸೊ ಇವಾಗ ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಸೊ ಆಯಿಲ್ ಹಾಕ್ಕೊಂಡು ಫಟಾಫಟ್ ಅಂತ ಮಾಡ್ಕೊಬಿಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಅದು ಇದು ಎರಡೂ ಒಟ್ಟಿಗೆ ಮಾಡಿದ್ದು. ಸೊ ಅದು ಇದು ತೋರಿಸಿದ್ರೆ ನಿಮಗೆ ಕನ್ಫ್ಯೂಸ್ಡ್ ಆಗುತ್ತೆ ಅಂತೇಳಿ ಸೊ ಇದನ್ನೇ ಸಪ್ರೇಟಾಗಿ ವಿಡಿಯೋ ಇದು ಮಾಡ್ತಾಯಿದ್ದೀನಿ ಅಷ್ಟೇ. ನೋಡಿ ಬೇಯಿಸಿ ಇಟ್ಕೊಂಡಿರೋಂಥ ಆಲೂಗಡ್ಡೆನ ಸಿಪ್ಪೆ ತೆಗೆದು ಇದನ್ನು ಆಯಿಲ್ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೇ ಆರುತ್ತೆ ಅಂತೇಳಿ ಅಲ್ಲೇ ಪಟ್ಟಂತ ಕ್ಲೋಸ್ ಮಾಡಿಬಿಡ್ತೀನಿ ನಾನು ಏನಾದರೂ ಈ ಥರ ಹಾಕಿದ್ರೆ. ಸೊ ಯಾಕಂದರೆ ಅಲ್ಲೇ ತಳ ಹಿಡಿಯುತ್ತೆ ಸ್ಟೀಲ್ದಿರೋದ್ರಿಂದ, ಹಾಗಾಗಿ ಅದನ್ನು ಹಿಂಗೆ ಶೇಕ್ ಮಾಡಿ ಇದು ಮಾಡಿಕೊಂಡೆ. ಸ್ವಲ್ಪ ಕೂಲ್ ಆದಮೇಲೆ ಇದು ಮಾಡ್ಕೊಂಡ್ರೆ ಆಗುತ್ತೆ. ಇಲ್ಲ ಚಿಟಪಟ ಅಂತ ಮುಖಕ್ಕೆಲ್ಲ ಆರೋದು ಫೋನ್ಗೆಲ್ಲ ಆರೋದು ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ನಾನು ಏನು ಮಾಡ್ತೀನಿ ಪಟ್ ಅಂತ ಅಲ್ಲೇ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ನಂತರ ಇದನ್ನಷ್ಟು ಸ್ವಲ್ಪ ಹೊತ್ತು ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ತೆಗ್ದು ಒಂದು ಪ್ಲೇಟಿಗೆ ಎತ್ತಿಟ್ಕೊಂಡ್ಬಿಡ್ಬೇಕು. ಸೊ ಅವಾಗ ಪೊಟೊಟೊ ಆಲ್ಮೋಸ್ಟ್ ಅಲ್ಲಿ ಬೆಂದಿರುತ್ತಲ್ವ. ಸೊ ಅದು ಸ್ಟೀಲ್ ಆಗಿರೋದ್ರಿಂದ ಸ್ವಲ್ಪ ತಳ ಹಿಡಿಯುತ್ತೆ. ನಾನ್ ಸ್ಟಿಕ್ ಪಾತ್ರೆ ಆದರೆ ಅದು ಸ್ವಲ್ಪ ತಳ ಹಿಡಿಯಲ್ಲ. ಇನ್ನೂ ಸ್ವಲ್ಪ ನೀಟಾಗಿ ನೀವು ರೋಸ್ಟ್ ಮಾಡ್ಕೊಬೋದು. ಸೊ ಇದು ಪಲಾವ್ ಜೊತೆ ತುಂಬ ಚೆನ್ನಾಗಿತ್ತು. ಸೊ ತಿಳಿ ಸಾಂಬಾರು ರಸಮ್ ಈ ಥರ ಏನಾದ್ರು ಮಾಡಿದಾಗ ಕೂಡ ಮಾಡ್ಕೋಬೋದು, ರುಚಿಯಾಗಿರುತ್ತೆ. ಡ್ರೈ ಆಲೂಗೆಡ್ಡೆ ಪಲ್ಯ ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಿಮ್ಮ ಮನೇಲಿ ನೀವು ಟ್ರೈ ಮಾಡ್ಕೊಳ್ಳಿ ಆಯಿತಾ. ಇದಕ್ಕೆ ನಾನು ಸಾಸಿವೆ ಮತ್ತು ಜೀರಿಗೆ ಉದ್ದಿನಬೇಳೆ ಇಷ್ಟೇ ತೊಗೊಂಡಿರೋದು. ಅದು ಆಯಿಲ್ ಸೀದೋಯ್ತಲ್ಲ, ಸೊ ಹಾಗೆ ಅದಕ್ಕೆ ಫಟ್ ಅಂತ ಹಾಕ್ಬಿಟ್ಟೆ. ಸೊ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ನೋಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ ನಂತರ ಇದಕ್ಕೆ ಇವಾಗ ನಾವು ಸಣ್ಣದಾಗಿ ಹಚ್ಚಿಟ್ಟಿರುವಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಕರಿಬೇವನ್ನೆಲ್ಲ ಆ್ಯಡ್ ಮಾಡ್ಕೊಂಡಿದ್ದು ಆಮೇಲೆ ನಂತರ ಈರುಳ್ಳಿ ತೊಗೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಈರುಳ್ಳಿನ ಆ್ಯಡ್ ಮಾಡ್ಕೊಂಡಿದ ನಂತರ ಅದನ್ನು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು, ಸ್ವಲ್ಪ ಹುರ್ಕೋಬೇಕು. ನಂತರ ಏನು ಸ್ಪೈಸಸ್ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ
ನಾನಿವಾಗ ಗರಂ ಮಸಾಲ, ಟರ್ಮರಿಕ್ ಪೌಡರು, ಜೀರಾ ಪೌಡರು, ಧನಿಯಾ ಪೌಡರು, ಚಿಲ್ಲಿ ಪೌಡರು, ಆಮ್ಚೂರು ಪೌಡರು ಮತ್ತು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಅಂದರೆ ಒಣ ಮಾವಿನಕಾಯಿ ಪುಡಿ, ಸೊ ಆಮ್ಚೂರು ಪೌಡರ್ ಅಂತೀವಿ. ಸೊ ಅದನ್ನಷ್ಟು ತೊಗೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಇನ್ನೂ ಸ್ಪೈಸಸ್ ನಿಮಗೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ಳಿ. ಸೊ ಹಾಗಾಗಿ ನಾನು ಇಷ್ಟೇ ಸ್ಪೈಸಸ್ ಸಾಕು, ಅಂದರೆ ಪಲಾವ್ ಕೂಡ ಮಸಾಲೆ ಎಲ್ಲ ಹಾಕಿದ್ದೀನಲ್ಲ, ಸೊ ಹಾಗಾಗಿ ಇದನ್ನು ಸ್ವಲ್ಪ ಲೈಟಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಜಾಸ್ತಿ ಸ್ಪೈಸಸ್ ಹಾಕ್ಕೊಂಡ್ರೆ ನಿಮ್ಗೆ ತುಂಬ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಆ್ಯಡ್ ಮಾಡಿಕೊಂಡು ಬಿಡಿಸಿಟ್ಟಿರೋವಂಥ ಪಟೋಟ ಏನಿತ್ತು ಅದನ್ನು ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೀರಿಯಸ್ಲಿ ತುಂಬ ಚೆನ್ನಾಗಿತ್ತು, ಎಲ್ರಿಗೂ ಇಷ್ಟ ಆಯಿತು ಇದು ಪಲ್ಯ, ಆಲೂಗೆಡ್ಡೆದು. ಸೊ ಇದು ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಂತರ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಕೊಂಡು ಇನ್ನೊಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ಕೊಳ್ಳೋಣ ಅಂತೇಳಿ ಮಿಕ್ಸ್ ಮಾಡಿ ಇಟ್ಕೊಂಡು ಇವಾಗ ಗ್ಯಾಸ್ನ ಆಫ್ ಮಾಡಿ ಇಟ್ಕೊತಾ ಇದ್ದೀನಿ ಅಷ್ಟೇ. ನೋಡಿ ರೆಡಿ ಆಯಿತು ಆಲೂ ಪಲ್ಯ. ಸೊ ಇವಾಗ ಅದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇದ್ರ ಜೊತೆ ಟೊಮೊಟೊ ಪಲಾವ್ ಕೂಡ ಏನು ಮಾಡಿದೆ, ಟೊಮೊಟೊ ಬಾತು, ಮಸಾಲ ಟೊಮೊಟೊ ಬಾತನ್ನ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಬಂದು ತಿಂಡಿ ತಿನ್ನೋಣ ಅಂತ ಹೇಳ್ಬಿಟ್ಟು ಸೊ ಸರ್ವ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಲರೆಲ್ಲ ಕಾಣ್ತಾ ಇದೆ ಅಂತಲ್ಲ. ರೈಸು ಅಷ್ಟೇ ಸೋನಾ ಮಸೂರಿ ರೈಸ್ ನಾನು ಯೂಸ್ ಮಾಡಿರೋದು, ಬೇರೆ ಏನು ರೈಸು ನಾನು ಯೂಸ್ ಮಾಡಿಲ್ಲ. ಸೊ ಎಷ್ಟು ಉದ್ದುದ್ರಾಗಿ ತುಂಬ ಎಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇರ್ಬೋದು. ಬಟಾಣಿ ಎಲ್ಲ ಹಾಕಿರೋರಂತೂ ಸಖತ್ತಾಗಿ ಕಾಣಿಸ್ತಾ ಇದೆ. ಟೇಸ್ಟು ಅಷ್ಟೇ ಚೆನ್ನಾಗಿತ್ತು. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಸಂಪದ ವ್ಲಾಗ್. ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ತಿಂಡಿ ತಿಂದ್ಕೊಂಡು ಶಾಪ್ಗೆ ಹೋಗೋಣ ಅಂತ ಹೋದೆ, ಅಲ್ಲಿ ಮಣ್ಣೆಲ್ಲ ಗುಡ್ಡೆ ಹಾಕಿದ್ರು, ರೋಡ್ ಕೆಲಸ ನಡೀತಾ ಇದೆ. ಸೊ ವೈಟ್ ಟ್ಯಾಪಿಂಗ್ ಮಾಡೋಕ್ಕೆ ಅಂತ ಶಾಪಿಗೆ ಯಾರು ಬರ್ದಂಗೆ ನಮ್ಮ ಶಾಪ್ ಮುಂದೆನೇ ಮಣ್ಣೆಲ್ಲ ಸುರಿದ್ಬಿಟ್ಟಿದ್ರು ಫ್ರೆಂಡ್ಸ್. ಅದಕ್ಕೆ ಸುಮ್ಮನೆ ನೋಡ್ತಾ ಕೂತ್ಕೊಂಡು ಇದನ್ನು ಸುಮ್ಮನೆ ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇ. ನೋಡಿ ಮಣ್ಣು ಎಲ್ಲನೂ ಸುರಿದ್ಬಿಟ್ಟಿದ್ದಾರೆ. ಈ ಕಡೆ ತಂದು ಇಲ್ಲೊಂದು JCB ಕೆಲಸ ಮಾಡ್ತಾಯಿದೆ, ಈ ಕಡೆ ಒಂದು JCB ತಂದು ನಿಲ್ಲಿಸಿದ್ದಾರೆ ಸುಮ್ಮನೆ. ಏನು ಈ ಥರ ಹಿಂಗೆಲ್ಲ ಆದರೆ ಅಲ್ಲಿ ರೋಡ್ ಇರೋದ್ರಿಂದ ಬರೋಕ್ಕೆ ಜಾಗನೇ ಇಲ್ಲ. ಆ ಕಡೆ ಬರೋಕ್ಕೂ ಆಗಲ್ಲ, ಈ ಕಡೆ ಹೋಗೋಕ್ಕೂ ಆಗಲ್ಲ, ಆ ಥರ ಮಾಡಿದ್ದಾರೆ. ಸೊ ನಾನು ನಮ್ಮ ಮನೆಯವರು ಅವ್ರ ಮುಖ ನಾನು ನೋಡೋದು, ನನ್ನ ಮುಖ ನೋಡೋದು, ಸುಮ್ಮನೆ ಕೂತ್ಕೊಂಡಿದ್ದಾಯಿತು. ನಂತರ ಸಂಜೆ ಇವಾಗ ಸ್ನಾನ ಮಾಡ್ಕೊಡಲ್ಲ, ದೀಪ ಎಲ್ಲ ಹಚ್ಚಿ ಪೂಜೆ ರೆಡಿ ಮಾಡ್ಕೊಂಡಿದ್ದೆ. ಸೊ ಇವಾಗ ಮಕ್ಕಳು ಪಿಜ್ಜಾ ಅಂತ ಕೇಳ್ತಾಯಿದ್ರು. ತುಂಬ ಟೈಮಿಂದ ಅವ್ರಿಗೆ ಮಾಡಿಕೊಡೋಕ್ಕೆ ಆಗಿರಲಿಲ್ಲ. ಸೊ ಮನೇಲೇ ನಾನೇ ಪಿಜ್ಜಾ ಮಾಡೋಣ ಅಂತ ಹೇಳ್ಬಿಟ್ಟು ಶಾಪಿಂದ ಬಂದೆ. ಇವಾಗ ಗೋಧಿ ಹಿಟ್ಟಿಂದ ಪಿಜ್ಜಾ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಪಿಜ್ಜಾ ಆಚೆಯಿಂದನೂ ತರಿಸಲ್ಲ, ಏನು ಇರಲ್ಲ. ಸೊ ಹಾಗಾಗಿ ಪಿಜ್ಜಾ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಅಲ್ಲಿ ನನಗೆ ಗೊತ್ತು ಆ ಥರ ನಾನು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ಕೊತಾ ಇದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ, ಅದಕ್ಕೆ ನೀರು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಅದಕ್ಕೆ ಡ್ರೈ ಈಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಡ್ರೈ ಈಸ್ಟ್ ಆ್ಯಡ್ ಮಾಡ್ಕೊಂಡಿದ ನಂತರ ಅದಕ್ಕೆ 1 ಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನ ತೊಗೊಂಡು ಆ್ಯಡ್ ಮಾಡಿಕೊಂಡು ಇದು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡರ್ ಇಷ್ಟನ್ನು ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಾರಿ, ಅದು ಬೇಕಿಂಗ್ ಪೌಡ್ರ್ ಅದು. ಸೊ ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ ನಂತರ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಹೊತ್ತು ಬಿಟ್ಟು ಗೋಧಿ ಹಸಿಟ್ಟು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಳೋಣ ಅಂತೇಳಿ ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪ ಏನೋ ಸಾಫ್ಟಾಗೇ ಕಲಿಸ್ಕೋಬೇಕು, ಚಪಾತಿ ಹಿಟ್ಟು ಕಲಿಸ್ತಿರಲ್ಲ ಆ ಥರ ಎಲ್ಲ ಕಲಿಸ್ಕೊಳ್ಳೋಕೆ ಹೋಗ್ಬೇಡಿ, ಅದು ಗಟ್ಟಿ ಆಗಿಬಿಡುತ್ತೆ. ಸ್ವಲ್ಪ ಇನ್ನೂ ತೆಳುವಾಗೆ ಇರೋ ಥರ ಕಲಿಸ್ಕೋಬೇಕು, ಆವಾಗಲೇ ಸ್ವಲ್ಪ ಏನೋ ಚೆನ್ನಾಗಿ ಬರುತ್ತೆ. ಸೊ ನಾನು ಟೊಮೊಟೊ ಹಣ್ಣು ಪ್ಲಸ್ ಆಕಾರದಲ್ಲಿ ಕಟ್ ಮಾಡಿಕೊಂಡು ಒಂದು 6 ಟೊಮೊಟೊ ಹಣ್ಣು ಬೇಯಿಸ್ಕೊಂಡಿದ್ದೆ. ಸೊ ಇವಾಗ ಕಲಸಿಟ್ಕೊಂಡಾಗಿದೆಯಲ್ಲ ಚಪಾತಿ ಹಿಟ್ಟೆಲ್ಲ ನೋಡಿ, ಒಂದು 3 ಟೊಮೊಟೊ ಹಣ್ಣು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಬಿಡಿಸಿ. ಸೊ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡಿದ ನಂತರ ಇದನ್ನು ಟೊಮೊಟೊ ಹಣ್ಣು ಅದು ಬೀಜ ಎಲ್ಲ ತೆಗೆದು ಅಲ್ಲೇ ಕಟ್ ಮಾಡಿ ಪ್ಲೇಟಲ್ಲಿ ಇಟ್ಕೊಂಡ್ಬಿಟ್ಟೆ ಅಲ್ಲೇ. ಸೊ ಇದಕ್ಕೆ ಒಂದು ಬಾಣಲಿಗೆ ಆಯಿಲ್ ಹಾಕ್ಕೊಂಡು, ಇದು ಹೋಮ್ ಮೇಡ್ ಪಿಜ್ಜಾ ಸಾಸ್ ಮಾಡ್ತಾ ಇರೋದು. ಸೊ ಗಾರ್ಲಿಕ್ನ ನಾನು ಸಿಪ್ಪೆ ತೆಗೆದು ಬಿಡಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ ಆನಿಯನ್ನು ತೊಗೊಂಡಿದ್ದೀನಲ್ಲ, ಸೊ ಆನಿಯನ್ನ ನಾನು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯಾಕೆಂದರೆ ಜಾಸ್ತಿ ಲೆಂತ್ ಆಗಿಬಿಡುತ್ತೆ ಅಂತ ಆಲ್ಮೋಸ್ಟ್ ಅಲ್ಲಿ ಸ್ಪೀಡಾಗಿ ಓಡಿಸ್ಬಿಟ್ಟಿದ್ದೀನಿ. ಸುಮ್ಮನೆ ಜಾಸ್ತಿ ಲೆಂತ್ ಆದರೆ ನಿಮಗೂ ನೋಡ್ಲಿಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಓಡಿಸ್ಬಿಟ್ಟಿದ್ದೀನಿ. ಆನಿಯನ್ ಫ್ರೈ ಆದಮೇಲೆ ನಾವು ಏನು ಹಚ್ಚಿಟ್ಕೊಂಡಿದ್ವಲ್ಲ ಟೊಮೊಟೊ ಹಣ್ಣು, ಸೊ ಬೇಯಿಸಿರೋದು ಅದನ್ನು ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸೊ ನಂತರ ಬೇಯಿಸ್ಕೊಂಡಿದ್ದಾದಮೇಲೆ ಟೊಮೊಟೊ ರುಬ್ಕೊಂಡಿದ್ವಲ್ಲ ಪ್ಯೂರಿ, ಸೊ ಅದನ್ನು ಕೂಡ ನಾನು ಇವಾಗ ಇದ್ರೊಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಂಡಷ್ಟೇ ನೀಟಾಗಿ ಮಿಕ್ಸಿ ಜಾರ್ ಒಳಗಡೆ ಇರೋದೆಲ್ಲ ತೆಗೆದು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಸೊ ಅಲ್ಲಲ್ಲೇ ತಿರುಗಿಸ್ತಾ ನೋಡಿ ಮಳ್ತಾ ಇದೆ. ಇವಾಗ ನಾನು 1 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸು, ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡಿರೋದು ಅಷ್ಟೇ, ಇದು ಆರಿಗೇನ. ನಂತರ ಒಂದು ಸ್ವಲ್ಪ ಅಷ್ಟು
ಚಿಲ್ಲಿ ಪೌಡರ್ನ ಕೂಡ ನಾನು ತೊಗೋತಾ ಇದ್ದೀನಿ. ಅದೇ ಸ್ಪೂನ್ ನಾನು ಏನು ಸ್ಪೂನಲ್ಲಿ ಚಿಲ್ಲಿ ಪೌಡರು ಚಿಲ್ಲಿ ಮತ್ತು ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನೋ ತೊಗೊಂಡಿದ್ದೆ, ಅದೇ ಇದರಲ್ಲಿ ಸ್ವಲ್ಪ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಖಾರ ಏನೋ ಆಗ್ಬಿಡುತ್ತೆ ಅಂತೇಳಿ ಸ್ವಲ್ಪ ನೋಡಿ ಯೋಚನೆ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇ. 1 ಸ್ಪೂನಷ್ಟು ಟೊಮೊಟೊ ಸಾಸ್ ಆ್ಯಡ್ ಮಾಡಿಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಅಂತ ಬಿಡಬೇಕು ಅದನ್ನು. ಸೊ ಅದನ್ನು ಬೇಯಿಸ್ಕೊಂಡಾದ್ಮೇಲೆ ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ 1 ಸ್ಪೂನಷ್ಟು. ಬೆಣ್ಣೆ ಇದ್ದರೆ ಕೂಡ ನೀವು ಬೆಣ್ಣೆ ಆ್ಯಡ್ ಮಾಡ್ಕೋಬೋದು. ನನ್ನ ಹತ್ರ ಬೆಣ್ಣೆ ಇರಲಿಲ್ಲ, ಸೊ ಹಾಗಾಗಿ ತುಪ್ಪನ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತುಪ್ಪ ಆ್ಯಡ್ ಮಾಡಿಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಅದನ್ನು ಬೇಯಿಸ್ಕೊಂಡಿದ್ದೀನಿ 1 ನಿಮಿಷ. ನಾನು ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದ ನಂತರ ಅದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸ್ಮೆಲ್ಲು ಫ್ಲೇವರ್ ಎಲ್ಲ ಸೇಮ್ ಟು ಸೇಮ್ ಪಿಜ್ಜಾ ಸಾಸ್ ಇರುತ್ತಲ್ಲ ಅಷ್ಟೇ ಫ್ಲೇವರ್ ಘಮ ಘಮ ಅಂತಾಯಿತು. ಅಷ್ಟು ಚೆನ್ನಾಗಿತ್ತು ನೋಡಿ. ಪಿಜ್ಜಾ ಸಾಸ್ನ ನಾನು ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಗೋಧಿ ಹಿಟ್ಟೆಲ್ಲ ನಾವು ಕಲಸಿಟ್ಕೊಂಡಿದ್ವಲ್ಲ ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಈ ಪಿಜ್ಜಾ ಸಾಸ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಫ್ಲೇವರು ಕೂಡ ಅಷ್ಟೇ ಪಿಜ್ಜಾ ಸಾಸ್ ರಿಯಲಿ ಹೇಗಿರುತ್ತೋ ಅದೇ ಥರ ಇರುತ್ತೆ ನೋಡಿ. ಇವಾಗ ನಾನು ಚಪಾತಿ ಒತ್ತುತ್ತೀವಲ್ಲ ಮನೆಗೆ ಆಯಿಲ್ ಸವರ್ಕೋತಾ ಇದ್ದೀನಿ. ಗೋಧಿ ಹಸಿಟ್ಟೇನು ಹಾಕೋದು ಬೇಡ ಅಂತ ಹೇಳ್ಬಿಟ್ಟು ಆಯಿಲ್ ಇಟ್ಕೊತಾ ಇದ್ದೀನಿ ನೋಡಿ. ಇಷ್ಟು ನಾನು ತೊಗೊಂಡು ಚಪಾತಿ ಹಿಟ್ಟನ್ನ ಸ್ವಲ್ಪನೇ ಈ ಥರ ಲಟ್ಟಿಸ್ಕೊಬೇಕು. ಆಯಿಲ್ ಹಾಕ್ಕೊಳ್ಳೋದ್ರಿಂದ ಕೆಳಗಡೆ ಕಚ್ಚಲ್ಲ. ಸೊ ನೋಡಿ ನಿಮಗೆ ಗೊತ್ತಾಯ್ತು, ನಾನು ಸ್ವಲ್ಪ ಮೀಡಿಯಮ್ ತೆಳುವಲ್ಲೇ ಕಲಿಸ್ಕೊಂಡಿದ್ದೀನಿ. ಜಾಸ್ತಿ ಗಟ್ಟಿ ಆದರೆ ಅದು ರಫ್ ಒಂಥರ ಗಟ್ಟಿ ಆಗಿಬಿಡುತ್ತೆ ಬೆಂದಾದ್ಮೇಲೆ. ಸೊ ಹಾಗಾಗಿ 1.5 hour ಬಿಟ್ಟು ಈ ಥರ ಒತ್ಕೊಳ್ಳಿ, ಅವಾಗ ತುಂಬ ಚೆನ್ನಾಗಿ ಬರುತ್ತೆ. ಸೈಡಲ್ಲಿ ನಾನು ಸ್ವಲ್ಪ ಈ ಥರ ರೋಲ್ ಮಾಡಿಕೊಂಡು ಗೋಬಿ ಎಲ್ಲ ತಿಂತೀವಲ್ಲ ಆ ಸ್ಪೂನಲ್ಲಿ ಈ ಥರ ಚುಚ್ಚಿಟ್ಕೋಬೇಕು. ಅಥವಾ ಟೂತ್ ಪಿಕ್ ಸಹಾಯದಿಂದ ಕೂಡ ನೀವು ಒಂದು ಸೈಡಿಂದ ಆ ಥರ ಚುಚ್ಕೊಂಬರ್ಬೋದು. ನಂತರ ಕಾದಿಟ್ಟಿರುವಂಥ ತವ ಮೇಲೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು 2 ಕಡೆನೂ. ಸೊ ಜಾಸ್ತಿ ಪೂರ ಬೇಯಿಸ್ಕೊಳ್ಳೋಕೆ ಹೋಗ್ಬಿಡಿ. ಆಲ್ಮೋಸ್ಟ್ ಅಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ, ಯಾಕೆಂದರೆ ಅದು ಪೂರ ನಾವು ಚೀಸು ಅದೆಲ್ಲ ಹಾಕ್ದಾಗ ಬೇಗ ಕುಕ್ ಆಗಿಬಿಡುತ್ತೆ ನೋಡಿ. ನಾನು ಈ ಥರ ಆಲ್ಮೋಸ್ಟ್ ಅಲ್ಲಿ ಅದನ್ನು ಬೇಯಿಸಿ ಇಟ್ಕೊಂಡಿದ್ದೀನಿ. ನಂತರ ಚೀಸು ತುರಿದು ಹಾಕ್ತಾರಲ್ಲ, ಸೊ ಆ ಚೀಸ್ ತೊಗೊಬನ್ನಿ. ಸ್ಲೈಸ್ ಏನಾಗುತ್ತೆ ಸ್ವಲ್ಪ ಬಿಡಿಸಿ ಹಾಕೊಳ್ಳೋಕ್ಕೆಲ್ಲ ತುಂಬ ಅನ್ಸುತ್ತೆ. ಸಾಸ್ ಹಾಕೊಳ್ಳೋದ್ರಲ್ಲೇ ನಾನು ಮಗ ವಿಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದೆ. ಸೊ ಹಾಗಾಗಿ ನಾವೇ ವಿಡಿಯೋ ಮಾಡ್ತಿರೋದ್ರಿಂದ ಮಾಡೋಕ್ಕೆ ಆಗಲಿಲ್ಲ. ಈ ಥರ ಸಣ್ಣದಾಗಿ ಒತ್ಕೊಂಡು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡೋಕ್ಕೆ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಒತ್ತಿಟ್ಕೊಂಡಿದ್ದೀನಿ ಫಸ್ಟೇ. ಸೊ ಮತ್ತೆ ಏನು ಅದು ಒತ್ತೋದೆಲ್ಲ ತೋರಿಸೋದು ಅಂತ ಹೇಳ್ಬಿಟ್ಟು ಇದು ಮಿನಿ ಪಿಜ್ಜಾ ಮಾಡ್ಕೊತಾ ಇದ್ದೀನಿ. ಸೊ ಇದು ಮತ್ತೆ ನೋಡಿ ಸ್ಪೂನ್ ಸಹಾಯದಿಂದ ಎಲ್ಲ ಕಡೆ ಈ ಥರ ಚುಚ್ಕೊಂಬರಬೇಕು, ಯಾಕೆಂದರೆ ಒಳಗಡೆ ತುಂಬ ಗಟ್ಟಿ ಇರೋದ್ರಿಂದ. ಆಮೇಲೆ ಈಸ್ಟ್ ಎಲ್ಲ ಹಾಕಿದ್ದೀವಲ್ಲ, ಸೊ ಅದು ಬೇಗ ಉಬ್ಕೊಬಿಡುತ್ತೆ. ಅದು ಹೇರ್ ಔಟ್ ಮಾಡಲಿಕ್ಕೆ ಅಂತ ಚುಚ್ಚಬೇಕು. ಸೊ ಚುಚ್ಕೊಂಡು 2 ಕಡೆನೂ ನಾನು ಇವಾಗ ಸ್ವಲ್ಪ ನಿಧಾನ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಜಾಸ್ತಿ ಉರಿಲಾದರೆ ಬೇಗ ಸಿದೋಗ್ಬಿಡುತ್ತೆ. ಆದರೂ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಅದು ಪರ್ಫೆಕ್ಟಾಗಿ ಒಳಗಡೆ ಎಲ್ಲ ಹಿಟ್ಟೆಲ್ಲ ಇರುತ್ತಲ್ಲ ಅದು ಬೇಯಬೇಕು. ಅದು ಅಲ್ಲಂತ ಇದು ಗೋಧಿ ಹಿಟ್ಟಿರೋದ್ರಿಂದ ಸ್ವಲ್ಪ ಚೆನ್ನಾಗಿ ಕುಕ್ ಆದರೆ ಮಕ್ಕಳು ತಿಂದಾಗ ಡೈಜೆಷನ್ಗೂ ಪ್ರಾಬ್ಲಮ್ ಆಗೋಲ್ಲ. ಸೊ ಹೆಲ್ದಿಯಾಗಿರುತ್ತೆ. ಹಾಗಾಗಿ ನಿಧಾನ ಉರಿಲಿ 2 ಕಡೆ ನಾನು ಈ ಥರ ನೋಡಿ ನೀಟಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಬೇಯಿಸಿಟ್ಕೊಂಡಿದ ನಂತರ ಇವಾಗ ತೆಗೆದು ಇದನ್ನೆಲ್ಲನೇ ಒಂದು ಚಪಾತಿ ಒತ್ತಿಟ್ಕೊಂಡಿದ್ದೆಲ್ಲ ಅದರೊಳಗಡೆ ಅದ್ರ ಮೇಲೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿ ಎಲ್ಲ ತೆಗೆದು ಚಪಾತಿ ಲಟ್ಸಿರೋಂಥ ಮಣೆ ಮೇಲೆ ಇವಾಗ ಇದನ್ನು ತೊಗೊತಾ ಇದ್ದೀನಿ. ಇದಕ್ಕೆ ನಾವು ಏನು ಪಿಜ್ಜಾ ಸಾಸ್ ಮನೆಯಲ್ಲೇ ರೆಡಿ ಮಾಡ್ಕೊಂಡಿದ್ವಿ, ಸೊ ಅದನ್ನು ಮೇಲ್ಗಡೆ ಫಸ್ಟು ಸ್ಪ್ರೆಡ್ ಮಾಡ್ಕೋಬೇಕು. ಸೊ ನಾನು ಇಷ್ಟನ್ನು ಮೊದಲೇ ಮಾಡ್ಕೊಂಡಿದ್ದೆ. ನನ್ನ ಮಗ ಏನು ಮಾಡಿದ್ದಾನೆ ವೀಡಿಯೋ ಮಾಡ್ಕೊಳ್ಳೋದೇ ಮರ್ತೋಗ್ಬಿಟ್ಟಿದೆ. ಸೊ ಹಾಗಾಗಿ ಅದು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ನಂತರ ಚೀಸ್ ಒಂದೊಂದೇ ಸ್ಲೈಸ್ ತೆಗೆದು ಅದ್ರ ಮೇಲ್ಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಆ್ಯಡ್ ಮಾಡ್ಕೊಂಡಿದ ನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದಕ್ಕೆ ಆನಿಯನ್ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಮತ್ತು ಜೋಳ ತೊಗೊಂಡಿದ್ದೀನಿ, ಸ್ವೀಟ್ ಕಾರ್ನ್ ತೊಗೊಂಡಿದ್ದೀನಿ. ಇಷ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೇಕಿದ್ರೆ ಪನ್ನೀರು ಕೂಡ ಆ್ಯಡ್ ಮಾಡಿಕೊಂಡು ಬರೀ ಚಿಲ್ಲಿ ಮತ್ತು ಪನ್ನೀರ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಅದ್ರ ಮೇಲೆ ಪಿಜ್ಜಾ ಸಾಸ್ ಆ್ಯಡ್ ಮಾಡಿಕೊಂಡ್ರೆ ಆಯಿತು. ನೋಡಿ ಇದನ್ನು ಒಂದು ತವ ಮೇಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಕುಕ್ ಆದಮೇಲೆ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಚಿಲ್ಲಿ ಫ್ಲೇಕ್ಸು ಮತ್ತು ಆರಿಗೆನೇ ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಮತ್ತು ಲೆಡ್ ಕ್ಲೋಸ್ ಮಾಡಿ ಕುಕ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಮೊದಲೇ ಮಾಡಿದ್ವಲ್ಲ ಆ ಪಿಜ್ಜಾ ಎಲ್ಲರಿಗೂ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಅಂದರೆ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಉದ್ದು ಸಣ್ಣಕ್ಕೆ ಮಾಡಿದ್ನಲ್ಲ ಅದು ರೌಂಡು ಫುಲ್ಲು ಅದು ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು. ಇದು ಸ್ವಲ್ಪ ಗಟ್ಟಿಯಾಗಿತ್ತಂತೆ, ಅಂದರೆ ಇನ್ನೂ ಸ್ವಲ್ಪ ತೆಳುವಾಗಿ ಒತ್ಕೊಬೇಕಿತ್ತಂತೆ ಗೋಧಿ ಇಟ್ಟಿರೋದ್ರಿಂದ. ಸೊ ಹಾಗಾಗಿ ನೀವೇನು ಮಾಡಿ ನೆಕ್ಸ್ಟ್ ಟೈಮ್ ಮಾಡಿದಾಗ ಸ್ವಲ್ಪ ನಾನು ಫಸ್ಟ್ ಹೇಗೆ ಮಾಡಿದೆ ಅಷ್ಟು ಮೀಡಿಯಮ್ ಸೈಜಲ್ಲಿ ನೀವು ಲಟ್ಟಿಸ್ಕೊಂಡು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿತ್ತು. ಬಟ್ ಟೇಸ್ಟ್ ಎಲ್ಲ ಏನು ಇದಿರಲಿಲ್ಲ, ರುಚಿ ಎಲ್ಲ ತುಂಬ ಚೆನ್ನಾಗಿತ್ತು. ಸಾಸು ಅಷ್ಟೇ ಹೋಮ್ ಮೇಡ್ ಸಾಸ್ ಆದರೂ ಕೂಡ ಸೇಮ್ ಪಿಜ್ಜಾ ಸಾಸ್ ಇರುತ್ತೆ ಹಾಗೇ ಇತ್ತು. ಅದು ಫುಲ್ ಕಚ್ಕೊಂಡ್ಬಿಟ್ಟಿತ್ತು, ಎಲ್ಲಾದರೂ ಬರ್ತಾ ಇರಲಿಲ್ಲ. ಸ್ವಲ್ಪ ಫೋರ್ಸ್ ಹಾಕಿ ಹೇಳಿದೆ ಅಂದರೆ ಪಿಜ್ಜಾ ಒಂದಕ್ಕೊಂದು ಕಚ್ಕೊಂಡ್ಬಿಟ್ಟಿತ್ತು ಮಿನಿ ಪಿಜ್ಜಾ. ಸೊ ಹಾಗಾಗಿ ಅದನ್ನು ತೆಗೆದು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಂಡು ತಿನ್ನೋಣ ಅಂತ ಬಾಯಿಗೆ ಹಾಕ್ಕೊತಾ ಇದ್ದೀನಿ. ನನ್ನ ಮಗ ನನ್ನೇ ನೋಡ್ತಾ ಕೂತಿದ್ದ. ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ.
ತುಂಬ ಟೇಸ್ಟು ಅಷ್ಟೇ ತುಂಬ ರುಚಿಯಾಗಿರುತ್ತೆ. ಪಿಜ್ಜಾ ನಾನು ಆಲ್ಮೋಸ್ಟ್ ಆಲ್ ಏನಪ್ಪ ತಿಂದಿರ್ಬೋದು ಅಂದರೆ ಹೊರಗಡೆಯಿಂದ ತಂದು 2 ಸಲ ತಿಂದಿರೋದು. ಅದು ಕೊರೋನಾ ಟೈಮಲ್ಲಿ ಗಿಂತ ಮುಂಚೆ ಸ್ವಲ್ಪ ತರಿಸ್ಕೊಟ್ಟಿದ್ರು. ಆಮೇಲೆ ನಂತರ ಕೊರೋನಾದಲ್ಲಿ ನಾನೇ ಒಂದು 2-3 ಸಲ ಮನೆಯಲ್ಲೇ ಮಾಡ್ಕೊಂಡಿದ್ದೆ. ಸ್ವಲ್ಪ ಅದರ ಗೋಧಿ ಹಿಟ್ಟು ಸ್ವಲ್ಪ ಮೈದಾ ಹಿಟ್ಟಿಂದ ಮಾಡ್ಕೊಂಡಿದ್ದೆ. ಇದು ಪೂರ ಗೋಧಿ ಹಿಟ್ಟಿಂದ ಮಾಡ್ಕೊಂಡಿದ್ದೀನಿ. ನನ್ನ ಮಗ ಅಂತೂ ವೆಯ್ಟ್ ಮಾಡ್ತಾ ಇದ್ದಾನೆ. ಆಲ್ರೆಡಿ ಒಂದೊಂದು ಪೀಸ್ ಎಲ್ಲ ತಿಂದಿದ್ದಾರೆ, ಆದರೂ ಟೇಸ್ಟ್ ಇತ್ತಲ್ಲ, ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ನಾನು ತಿಂತೀನಿ ಅಂತಂದರೆ ಇಲ್ಲ ನನಗೂ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಶೇರ್ ಮಾಡ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂತಾಯಿದ್ರು. ಸೊ ನನ್ನ ಮಗಂಗೆ ಅಲ್ಲಿ ಮುಂದೆಗಡೆ ಮುರಿದೋಗಿದೆ, ಸೊ ಅದು ತಿನ್ನೋಕ್ಕಾಗಲ್ಲ ಅಂತೇಳಿ ಕಟ್ ಮಾಡಿ ಎಲ್ಲ ತಿಂದರು. ಅವರು ಅದೇ ದಪ್ಪ ಆಯಿತು ಅಂತ ಹೇಳಿದ್ರಲ್ಲ, ಸೊ ಅವರೇ ಹೇಳಿದ್ದು ಇನ್ನೊಂದು ಸ್ವಲ್ಪ ಸಣ್ಣ ಮಾಡಿ ಅಂತ. ಸೊ ಐ ಹೋಪ್ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ. ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದ.